ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ. ಸೊ KCET 2024 ಆಪ್ಷನ್ ಎಂಟ್ರಿ ಲಿಸ್ಟ್ ಬಗ್ಗೆ ಮಾತಾಡೋಣ. ಆ್ಯಂಡ್ ಹಾಗೆ ಲಾಸ್ಟ್ ಇಯರ್ KCET 2023 ನಾನು ಹಿಂಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡಿದೆ. ನನಗೆ ಯಾವ ಕಾಲೇಜ್ ಸಿಕ್ಕಿತ್ತು ಹಾಗೂ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟು ಹೇಗಿತ್ತು ಅದನ್ನು ನಿಮಗೆ ತೋರಿಸ್ತೀನಿ. ಸೊ ದ್ಯಾಟ್ ಈ ವರ್ಷ ನೀವು ಈಸಿಯಾಗಿ KCET 2024ಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡ್ಬೋದು. ಸೊ ನಿಮಗೆ ಇನ್ನೂವರೆಗೂ ಗೊತ್ತಿಲ್ಲ ಅಂದರೆ ನನ್ನ ಹೆಸರು ರಾಹುಲ್. ನಾನು ಲಾಸ್ಟ್ ಇಯರ್ KCET 2023 ಎಕ್ಸಾಮ್ ಬರೆದಿದ್ದೆ. ನನ್ನ ರ್ಯಾಂಕು 10,610 ಇತ್ತು. ಆ್ಯಂಡ್ ನನಗೆ ಲಾಸ್ಟ್ ಇಯರು ಯಾವ ಕಾಲೇಜ್ ಸಿಕ್ತಂದರೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿತ್ತು. ರೈಟ್ ನಾವು ನಾನು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಓದ್ತಿದ್ದೀನಿ ಆಸ್ ಅ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಒಂದು ವಿಡಿಯೋಲಿ ತೋರಿಸಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಲಿಸ್ಟ್ ನಿಮಗೆ ಬರೀ ಒಂದು ಐಡಿಯಾ ಕೊಡೋಕ್ಕೆ ಅಷ್ಟೇ. ನೀವು ಕರೆಕ್ಟಾಗಿ ನಿಮಗೆ ಅನುಕೂಲವಾಗಿರ್ತಕ್ಕಂಥ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ನ ಪ್ರಿಪೇರ್ ಮಾಡಿ. ಇದೇ ಆಪ್ಷನ್ ಎಂಟ್ರಿ ಲಿಸ್ಟ್ನ ಕಾಪಿ ಮಾಡಕ್ಕೆ ಹೋಗಬೇಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, KCET ಕೌನ್ಸಿಲಿಂಗ್ ಕಡೆ ನೋಡ್ತಾ ಹೋದರೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಬಂದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಸೊ ಅದರಾದ್ಮೇಲೆ ನಿಮಗೆ ಮಾಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ಸ್ ಇರುತ್ತೆ. ದೆನ್ ಫಸ್ಟ್ ರೌಂಡ್ ಇರುತ್ತೆ, ದೆನ್ ಸೆಕೆಂಡ್ ರೌಂಡ್ ಇರುತ್ತೆ, ದೆನ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇರುತ್ತೆ. ಸೊ ಮಾಕ್ ರೌಂಡ್ ಅಲ್ಲಿ ನಿಮಗೆ ಬರೀ ಒಂದು ಐಡಿಯಾ ಕೊಡಕ್ಕೆ ಕಾಲೇಜ್ ಅಲಾಟ್ ಮಾಡ್ತಾರೆ. ಸೊ ಇನ್ನೊಂದು ಡೌಟ್ ಇತ್ತು ನಿಮಗೆ ಎಷ್ಟೆಷ್ಟು ಕಾಲೇಜ್ ಅಲಾಟ್ ಆಗುತ್ತೆ ಅಂತ. ಪ್ರತಿ ರೌಂಡ್ ಅಲ್ಲೂ ಒಂದೇ ಕಾಲೇಜ್ ಅಲಾಟ್ ಆಗುತ್ತೆ, ಅಂದ್ರೆ ಒಂದೇ ಕಾಲೇಜು ಅದರಲ್ಲಿ ಇರ್ತಕ್ಕಂಥ ಒಂದು ಬ್ರಾಂಚ್ ನಿಮಗೆ ಅಲಾಟ್ ಆಗುತ್ತೆ ಅಕಾರ್ಡಿಂಗ್ ಟು ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಈ ಪ್ರಾಸೆಸ್ ಹೇಗಾಗುತ್ತೆ ಅಂದ್ರೆ ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಆಮೇಲೆ ನಿಮಗೆ ಮಾಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ಸ್ ಅಂತ ಇರುತ್ತೆ. ಸೊ ಮಾಕ್ ರೌಂಡ್ ಸೀಟ್ ಅಲಾಟ್ಮೆಂಟ್ಸ್ ಅಲ್ಲಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ್ಯಾವ ಕಾಲೇಜಸ್ ಎಷ್ಟೆಷ್ಟು ಕಟ್ ಆಫ್ ಹೋಗುತ್ತೆ ಅಂತ. ಸೊ ಅಕಾರ್ಡಿಂಗ್ ಟು ದಟ್ ನೀವು ಅಗೈನ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಆಡ್ ಮಾಡಬಹುದು, ಕಾಲೇಜಸ್ ನ ಡಿಲೀಟ್ ಮಾಡಬಹುದು, ಆಲ್ಟರ್ ಮಾಡಬಹುದು ಅಥವಾ ಮಾಡಿಫೈ ಮಾಡಬಹುದು, ಪ್ರಿಯಾರಿಟಿ ಆರ್ಡರ್ ಸಹ ಚೇಂಜ್ ಮಾಡಬಹುದು. ಸೊ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ಸ್ ಆದ್ಮೇಲೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವುದೇ ಒಂದು ಕಾಲೇಜಸ್ ನೀವು ಆಡ್ ಮಾಡಕ್ ಆಗಲ್ಲ ಅನ್ಲೆಸ್ ಅಂಟಿಲ್ KCET ವೆಬ್ಸೈಟ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವುದೇ ಒಂದು ಹೊಸ ಕೋರ್ಸ್ ಇನ್ಕ್ಲೂಡ್ ಆಗಿದ್ರೆ ಮಾತ್ರ ನೀವು ಆಡ್ ಮಾಡಕ್ ಆಗ್ಬಹುದು ಆ ಕಾಲೇಜಸ್ ನ. ಅದರ ಹೊರತು ನೀವು ಇನ್ನ ಯಾವುದೇ ಒಂದು ಕಾಲೇಜಸ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಆಡ್ ಮಾಡಕ್ ಆಗಲ್ಲ. ನಿಮ್ಮ ಮಾಕ್ ರೌಂಡ್ ಆದ್ಮೇಲೆ ನಿಮ್ಮ ಫಸ್ಟ್ ರೌಂಡ್ ಗಿಂತ ಮುಂಚೆ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ನ ಏನ್ ಪ್ರಿಪೇರ್ ಮಾಡ್ತೀರಾ ಅದು ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ಆಗಿರುತ್ತೆ. ಅಂಡ್ ಫಸ್ಟ್ ರೌಂಡ್ ಆದ್ಮೇಲೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಆದ್ಮೇಲೆ ಸಹ ನೀವು ಓನ್ಲಿ ಡಿಲೀಟ್ ಮಾಡಬಹುದು ಅಥವಾ ನಿಮ್ಮ ಒಂದು ಪ್ರಯಾರಿಟಿ ಆರ್ಡರ್ ನ ಚೇಂಜ್ ಮಾಡಬಹುದು, ಹೊರತು ಯಾವುದೇ ಒಂದು ಕಾಲೇಜ್ ನೀವು ಆಡ್ ಮಾಡಕ್ ಆಗಲ್ಲ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಪ್ರಿಪೇರಿಂಗ್ ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್ ಆಫ್ಟರ್ ಯೋರ್ ಮಾಕ್ ರಿಸಲ್ಟ್ಸ್. ಸೊ ಬನ್ನಿ ಈಗ ನಿಮ್ಗೆ ನಂದು ಆಪ್ಷನ್ ಎಂಟ್ರಿ ಲಿಸ್ಟ್ ತೋರಿಸ್ತೀನಿ KCET 2023 ಹಾಗೂ ಆಪ್ಷನ್ ಎಂಟ್ರಿ ಲಿಸ್ಟ್ ಜೊತೆಗೆ ನಿಮ್ಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ತೀನಿ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ ಪಾರ್ಟ್ ನ ಮಿಸ್ ಮಾಡಕ್ ಹೋಗ್ಬೇಡಿ, ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಈ ತರ ಆಪ್ಷನ್ ಎಂಟ್ರಿ ಲಿಸ್ಟ್ ನಿಮ್ಗೂ PDF ಸಿಗುತ್ತೆ. ಒಂದ್ಸತಿ ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ನಿಮ್ಗೆ ಅಲ್ಲಿ ಡೌನ್ಲೋಡ್ ಅಥವಾ ಪ್ರಿಂಟ್ ಆಪ್ಷನ್ ಇರುತ್ತೆ. ಸೊ ಬನ್ನಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಇಲ್ಲೇ ನೋಡ್ಕೋಬೇಕಂದ್ರೆ ಇದೊಂದು ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಸೆಟ್ ಆಗುತ್ತೆ. ಸೊ ಇಲ್ಲಿ ನೋಡಿ ಪ್ರಿಯಾರಿಟಿ ಆರ್ಡರ್ ಏನಂದ್ರೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ, ನೀವು ಲಾಸ್ಟ್ ಅಲ್ಲಿ ಬರ್ತೀರಲ್ವಾ, ಸೊ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಹೈಯೆಸ್ಟ್ ಪ್ರಿಯಾರಿಟಿ 1 ಅಂತ ಇರುತ್ತೆ, ಲೋಯೆಸ್ಟ್ ಪ್ರಿಯಾರಿಟಿ 43 ಅಂತ ಇರುತ್ತೆ. ಸೊ ಇಲ್ಲಿ ಕೌನ್ಸಿಲಿಂಗ್ ಮಾಡುವಾಗ ನಿಮ್ಗೆ ಸೀಟ್ ಅಲಾಟ್ಮೆಂಟ್ಸ್ ಹೆಂಗಾಗುತ್ತೆ ಅಂದ್ರೆ ಈ ಸಿಸ್ಟಮ್ ನೀವು ಆಪ್ಷನ್ ಎಂಟ್ರಿ ಅಲ್ಲಿ ಏನ್ ಮಾಡಿರ್ತೀರಾ ಮೇಲ್ಗಡೆಯಿಂದ ಚೆಕ್ ಮಾಡ್ತಾ ಹೋಗುತ್ತೆ ನಿಮ್ಮ ಒಂದು ರ್ಯಾಂಕ್ ಏನಿದೆ ಹಾಗೂ ನಿಮ್ಗೆ ನೀವು ಆಪ್ಷನ್ ಎಂಟ್ರಿ ಯಾವ ಕಾಲೇಜ್ ಹಾಕಿದ್ದೀರಾ ಅದು ನಿಮ್ಗೆ ಸಿಗಬಹುದಾ ಅಂತ. ಸೊ ಮೇಲ್ಗಡೆಯಿಂದ ಚೆಕ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ಇದು ಒಂದು ಪ್ರಿಯಾರಿಟಿ ಆರ್ಡರ್ ಸೆಟ್ ಆಗುತ್ತೆ ಇಲ್ಲಿ. ಸೊ ಅದಕ್ಕೆ ಹೇಳೋದು ಆಪ್ಷನ್ ಎಂಟ್ರಿ ಮಾಡುವಾಗ ಇನ್ಕರೆಕ್ಟ್ ಆರ್ಡರ್ ಹಾಕ್ಬೇಡಿ. ನಿಮ್ಗೆ ಇಷ್ಟ ಬಂದಿದ್ದ ಕಾಲೇಜಸ್ ಮೇಲೆ ಹಾಕಿ ಏನೇನೋ ಕೆಳಗೆ ಹಾಕಿ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಒಂದು ಕರೆಕ್ಟ್ ಆಗಿ ಪ್ರಿಯಾರಿಟಿ ಆರ್ಡರ್ ಅಲ್ಲೇ ಹಾಕಿ, ಯಾಕಂದ್ರೆ ಇದು ಸಿಸ್ಟಮ್ ಮೇಲ್ಗಡೆಯಿಂದ ಚೆಕ್ ಮಾಡ್ತಾ ಹೋಗುತ್ತೆ ನಿಮ್ಮ ಒಂದು ಕಾಲೇಜಸ್. ಸೊ ಆಪ್ಷನ್ ಎಂಟ್ರಿ ಮಾಡುವಾಗ ನಾನು ಒಂದು ಕರೆಕ್ಟ್ ಆರ್ಡರ್ ನ ಫಾಲೋ ಮಾಡಿದೆ. ಅಕಾರ್ಡಿಂಗ್ ಟು ಮೀ ನಂಗೆ ಯಾವ್ಯಾವ ಕಾಲೇಜಸ್ ಬೇಕಿತ್ತು, ಯಾವ್ಯಾವ ಬ್ರಾಂಚಸ್ ಬೇಕಿತ್ತು, ನಾನು ಫಸ್ಟ್ ಇಂದ ಹಾಕೊಂಡು ಹೋದೆ. ನನ್ನ ಫಸ್ಟ್ ಚಾಯ್ಸ್ ಏನು, ನಂಗೆ ಇದು ಫಸ್ಟ್ ಬೇಕು, ಅದ್ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಹೋಗಿ ಆ ತರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಹೋಗುತ್ತೆ. ಸೊ ಆ ಒಂದು ಆರ್ಡರ್ ಅಲ್ಲಿ ನೀವು ಸೆಟ್ ಮಾಡಬೇಕು ಇಲ್ಲಿ ಕೋರ್ಸಸ್ ಮತ್ತೆ ಕಾಲೇಜಸ್. ಮಾಕ್ ಇಂಟರ್ವ್ಯೂಗೆ ನೀವು ಆಪ್ಷನ್ ಎಂಟ್ರಿ ಕೊಡ್ತೀರಾ, ವೆಲ್ ಅಂಡ್ ಗುಡ್, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಬಟ್ ಫಸ್ಟ್ ರೌಂಡ್ ಗಿಂತ ಮುಂಚೆ ನೀವು ಏನು ಆಪ್ಷನ್ ಎಂಟ್ರಿ ಕೊಡ್ತೀರಾ ಅವ್ರಿಗೆ, ದಟ್ ಶುಡ್ ಬಿ ಯೋರ್ ವೆರಿ ಪರ್ಫೆಕ್ಟ್ ಆಪ್ಷನ್ ಎಂಟ್ರಿ ಆಗಿರ್ಬೇಕು. ಸೊ ಟೆನ್ಷನ್ ಮಾಡೋಕೆ ಏನು ಅವಶ್ಯಕತೆ ಏನಿಲ್ಲ, ನೀವು ಕರೆಕ್ಟ್ ಆಗಿ ನೋಡಿ. ಇಲ್ಲೊಂದು ನಿಮ್ಗೆ ಐಡಿಯಾನು ಸಿಗುತ್ತೆ, ನಿಮ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್. ಸೊ ಇಲ್ಲಿವರೆಗೂ ನಿಮ್ಗೆ ಪ್ರಿಯಾರಿಟಿ ಆರ್ಡರ್ ಗೊತ್ತಾಯ್ತು. ನೆಕ್ಸ್ಟ್ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್, ಕೋರ್ಸ್ ವರ್ಸಸ್ ಕಾಲೇಜ್. ನಿಮ್ಗೆ ಇಲ್ಲಿ ಡೌಟ್ಸ್ ಇರುತ್ತೆ, ವೆದರ್ ಕೋರ್ಸ್ ಫಸ್ಟ್ ಹಾಕೋದಾ, ಟಾಪ್ ಕೋರ್ಸಸ್ ನ ಹಾಕೊಂಡು ಹೋಗೋದಾ ಅಥವಾ ಟಾಪ್ ಕಾಲೇಜಸ್ ನ ಹಾಕೊಂಡು ಹೋಗೋದಾ ಅಂತ. ಸೊ ಈ ಒಂದು ಕೇಸಲ್ಲಿ ನಾನೇನ್ ಮಾಡಿದೆ ಅಂದ್ರೆ ನಾನು 50-50 ಇಟ್ಕೊಂಡಿದ್ದೆ. ಅಂದ್ರೆ 50% ಆಫ್ ದಿ ಟಾಪ್ ಕೋರ್ಸಸ್ ಅಂಡ್ 50% ಆಫ್ ದಿ ಟಾಪ್ ಕಾಲೇಜಸ್ ನ ಇನ್ಕ್ಲೂಡ್ ಮಾಡ್ತಾ ಹೋದೆ. ಇಲ್ಲಿ ನೋಡಿ, ನೀವು ಇಲ್ಲಿ ನೋಡಬಹುದು ಫಸ್ಟ್ ಆಪ್ಷನ್ ಅಂದು ಕಂಪ್ಯೂಟರ್ ಸೈನ್ಸ್ ಇನ್ RV ಕಾಲೇಜ್ ಆಗಿತ್ತು. ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್, ಅದೇ RV ಕಾಲೇಜ್. ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ವಿತ್ ಡೇಟಾ ಸೈನ್ಸ್, RV ಕಾಲೇಜ್. ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿ, RV ಕಾಲೇಜ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, RV ಕಾಲೇಜ್. ಸೊ ಇಲ್ಲಿವರೆಗೂ ಆಯ್ತು. ಇದು ಟಾಪ್ ಕೋರ್ಸಸ್ ಇನ್ಕ್ಲೂಡ್ ಆಗಿದೆ ಅಂಡ್ ಈ ಟಾಪ್ ಕಾಲೇಜ್ ಅಲ್ಲೂ ಬಂದಿದೆ. ಸೊ ಇಲ್ಲಿ ಎರಡು ಕೇಸ್ ಆಗಿ ಡಿವೈಡ್ ಆಗುತ್ತೆ. ನಿಮ್ಗೆ ಪರ್ಟಿಕ್ಯುಲರ್ಲಿ RV ಕಾಲೇಜ್ ಬೇಕಂದ್ರೆ ನೀವು ಎಲ್ಲಾ ಕೋರ್ಸಸ್ ಇನ್ಕ್ಲೂಡ್ ಮಾಡಿ. ಇರೆಸ್ಪೆಕ್ಟಿವ್ ಆಫ್ ದಿ ಕೋರ್ಸಸ್ ನಿಮ್ಗೆ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲೇ ಸೀಟ್ ಬೇಕಂದ್ರೆ ನೀವು ಇಲ್ಲಿ ಇನ್ನ ಕೋರ್ಸಸ್ ಇರುತ್ತಲ್ಲ, ಮೆಕ್ಯಾನಿಕಲ್, ಸಿವಿಲ್, ಅದೆಲ್ಲ ಆಡ್ ಮಾಡಬಹುದು. ಸೊ ಇಲ್ಲಿ ನಿಮ್ಗೆ ಡೌಟ್ ಬರ್ಬೋದು, ನಾನು ಯಾಕೆ ಎಲ್ಲಾ ಕಾಲೇಜಸ್ ಆರ್ಡರ್ ಅಲ್ಲೇ ಹಾಕಿಲ್ಲ, ಯಾಕೆ ನಾನು BMS ಅಲ್ಲೇ ಫಸ್ಟ್ ಎಲ್ಲಾ ಕೋರ್ಸಸ್ ಹಾಕಿಲ್ಲ, ಅದಾದ್ಮೇಲೆ ನಾನು ರಾಮಾಯಿಗೆ ಬಂದು ಎಲ್ಲಾ ಕೋರ್ಸಸ್ ಹಾಕ್ಬೋದಿತ್ತು. ಬಟ್ ನಾನು ಹೇಳ್ದಲ್ಲೂ ನಾನು 50-50 ತಗೊಂಡಿದ್ದೆ. ನಾನು ಟಾಪ್ ಕೋರ್ಸಸ್ ಪ್ರಿಯಾರಿಟಿ ಕೊಟ್ಟೆ, ನಾನು ಟಾಪ್ ಕಾಲೇಜಸ್ ಪ್ರಿಯಾರಿಟಿ ಕೊಟ್ಟೆ. ಸೊ ಆ ಒಂದು ಸಿಚುಯೇಷನ್ ಅಲ್ಲಿ ಈ ತರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ನೀವು ಪ್ರಿಪೇರ್ ಮಾಡ್ಕೋಬಹುದು. ಹಾಗೂ ಇಲ್ಲಿ ನೆಕ್ಸ್ಟ್ ನೋಡಿ, ಯೂನಿವರ್ಸಿಟಿಯಲ್ಲಿ ಹಾಗೂ ನೆಕ್ಸ್ಟ್ ಟಾಪ್ ಕಾಲೇಜಸ್ ಎಲ್ಲ ಹೋಗ್ತಾ ಇರುತ್ತೆ ಮತ್ತೆ ಟಾಪ್ ಬ್ರಾಂಚಸ್ ಅಕಾರ್ಡಿಂಗ್ ಟು ದಿಸ್. ಬಿಕಾಸ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಸ್ಟೂಡೆಂಟ್ಸ್
ಬಿಕಾಸ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಇಸ್ ಬೆಟರ್ ದನ್ ಇನ್ಫಾರ್ಮೇಶನ್ ಸೈನ್ಸ್ ಅಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಬಿಕಾಸ್ ಸೊ ಇಲ್ಲಿ ನಿಮ್ಗೆ ಇನ್ನೊಂದು ಕ್ಲಿಯರ್, ಸೊ ಇಲ್ಲಿ ನಿಮ್ಗೆ ಒಂದು ಸ್ಮಾಲ್ ಐಡಿಯಾ ಕೊಡ್ತೀನಿ. ಇಲ್ಲಿ ನೋಡಿ, ರಾಮಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇಸ್ ಬೆಟರ್ ದನ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇನ್ಫಾರ್ಮೇಶನ್ ಸೈನ್ಸ್. ಸೊ ಆಬ್ವಿಯಸ್ಲಿ ರಾಮಯ್ಯ ಕಾಲೇಜ್ ಕಂಪ್ಯೂಟರ್ ಸೈನ್ಸ್ ಮೇಲಿರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇನ್ಫಾರ್ಮೇಶನ್ ಸೈನ್ಸ್ ಕೆಳಗಿರುತ್ತೆ. ಬಿಕಾಸ್ ನಾನು ಇಲ್ಲಿ ಪರ್ಟಿಕ್ಯುಲರ್ಲಿ ನಂಗೆ ಕಂಪ್ಯೂಟರ್ ಸೈನ್ಸ್ ಬೇಕಿತ್ತಂತಾನೆ ನಾನು ಫಸ್ಟ್ ಅದನ್ನ ಹಾಕಿದೆ. ನೆಕ್ಸ್ಟ್ ನೋಡೋಣ, ಹಾಸ್ಟೆಲ್ ಅಥವಾ ಹೋಮ್. ಸೊ ಎಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೀವು ಹಾಸ್ಟೆಲ್ ಅಲ್ಲಿ ಹೋಗಿರ್ತೀರಾ ಅಂದ್ರೆ ನೀವು ಬೇಕಂದ್ರೆ ಯಾವ್ದೊಂದು ಕೋರ್ಸ್ ಇನ್ಕ್ಲೂಡ್ ಮಾಡಿ, ಯಾವ್ದಾದ್ರು ಕಾಲೇಜ್ ಇನ್ಕ್ಲೂಡ್ ಮಾಡಿ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಅಂಡ್ ಕಟ್ ಆಫ್. ಫಸ್ಟ್ ಸ್ಟಾರ್ಟಿಂಗ್ ನಡ್ಕೊಂಡು ಹೋಗಿ ಟಾಪ್ ಕಾಲೇಜಸ್ ಆಡ್ ಮಾಡ್ತಾ ಹೋಗಿ, ಟಾಪ್ ಕೋರ್ಸಸ್ ಆಡ್ ಮಾಡ್ತಾ ಹೋಗಿ. ಅದಾದ್ಮೇಲೆ ನಿಮ್ಗೆ ಸೆಟ್ ಆಗಿರ್ತಕ್ಕಂಥ ಕಾಲೇಜಸ್ ನೀವು ಇಲ್ಲಿ ಇನ್ಕ್ಲೂಡ್ ಮಾಡಿ. ಬಟ್ ನೀವು ಹಾಸ್ಟೆಲ್ ಸೇರಲ್ಲ, ನೀವು ಮನೆಯಿಂದಾನೆ ಟ್ರಾವೆಲ್ ಮಾಡ್ತೀರಾ ಅಂದ್ರೆ, ನಾನು ಅಗೈನ್ ರಿಪೀಟ್ ಮಾಡ್ತಿದ್ದೀನಿ, ನೀವು ಮನೆಯಿಂದಾನೆ ಟ್ರಾವೆಲ್ ಮಾಡ್ಬೇಕಂದ್ರೆ ಇಲ್ಲಿ ನೀವು ನಿಮ್ಮ ಡಿಸ್ಟೆನ್ಸ್ ಎಷ್ಟಿದೆ ಕಾಲೇಜಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು. ಬಿಕಾಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಕಾಲೇಜಸ್ ಹಾಕ್ಬಿಡ್ತಾರೆ, ಕಾಲೇಜಸ್ ವಿಸಿಟ್ ಮಾಡಿರಲ್ಲ, ಬಟ್ ತುಂಬಾ ಟ್ರಾವೆಲಿಂಗ್ ಟೈಮ್ ತಗೊಳುತ್ತೆ, 3 hours ತಗೊಳುತ್ತೆ ನಿಮ್ಮ ಮನೆಯಿಂದ ಕಾಲೇಜಿಗೆ ಹೋಗಿ ಬರೋಷ್ಟಕ್ಕೆ. ಸೊ ಅದು ನಿಮ್ಗೆ ತುಂಬಾ ಟ್ರಾವೆಲಿಂಗ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಡೋಂಟ್ ಡೂ ದಟ್. ಇಲ್ಲಿ ನಿಮ್ಗೆ ಒಂದು ಐಡಿಯಾ ಕೊಡಕ್ಕೆ ಹೇಳ್ತೀನಿ. ನಾನು ಇಲ್ಲಿ ಒಂದು ಕಾಲೇಜ್ ಹಾಕಿದ್ದೆ, ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಅದಾದ್ಮೇಲೆ ನಾನು ಟ್ರಾವೆಲಿಂಗ್ ಟೈಮ್ ನೋಡ್ಕೊಂಡಿದ್ದೆ, ನಾನು ಅದಾದ್ಮೇಲೆ ಡಿಸ್ಟೆನ್ಸ್ ನೋಡಿದೆ, ಮತ್ತೆ ಟ್ರಾವೆಲಿಂಗ್ ಟೈಮ್ ನೋಡಿದೆ, ಅದು ನನಗೆ ತುಂಬಾ ಟೈಮ್ ಹಿಡಿತು. ಸೊ ದಟ್ ನಾನು ಅದನ್ನ ಡಿಲೀಟ್ ಮಾಡ್ಬಿಟ್ಟೆ. 3 hours ಆಗುತ್ತೆ ಹೋಗೋಷ್ಟಕ್ಕೆ ಕಾಲೇಜಿಗೆ. ಸೊ ಅದು ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಟ್ರಾವೆಲಿಂಗ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಅಂಡ್ ಲಾಸ್ಟ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಮಾಕ್ ಅಲಾಟ್ಮೆಂಟ್ ಗೆ ನೀವು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕಾಲೇಜಸ್ ಹಾಕಿ. ಸೊ ಇಲ್ಲಿ ನನ್ನ ರ್ಯಾಂಕ್ ನಾನು ಹೇಳ್ದಲ್ವ ಅರೌಂಡ್ 10K 10,610 ಇತ್ತು. ಸೊ ಅಕಾರ್ಡಿಂಗ್ ಟು ದಟ್ ನನಗೆ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿತ್ತು. ಅಂಡ್ ಇದು ನನ್ನ ಮಾಕ್ ಅಲಾಟ್ಮೆಂಟ್ ಗಿಂತ ಮುಂಚೆ ಐ ಗೆಸ್ ಮಾಡಿರ್ತಕ್ಕಂಥ ಆಪ್ಷನ್ ಲಿಸ್ಟ್. ಬಟ್ ಅದಾದ್ಮೇಲೆ ನಾನು ಇನ್ನು ಚೇಂಜಸ್ ಮಾಡಿದೆ. ಮಾಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕಾಲೇಜಸ್ ಇನ್ಕ್ಲೂಡ್ ಮಾಡಿ. ಸೊ ದಟ್ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ನಿಮ್ಗೆ ನಿಮ್ಮ ಒಂದು ರೇಂಜ್ ಎಲ್ಲಿ ಬರುತ್ತೆ ಅಂತ. ಸೊ ನಾನು ಇಷ್ಟೆಲ್ಲ ಕಾಲೇಜಸ್ ಹಾಕೊಂಡು ಹೋಗಿದೆ. ಸೊ ಅಕಾರ್ಡಿಂಗ್ ಟು ಮೈ ರ್ಯಾಂಕ್ ಈ ಒಂದು ಪಾರ್ಟ್ ಅಲ್ಲಿ ಬರ್ತಿತ್ತು. ಸೊ ಈ ಒಂದು ಪಾರ್ಟ್ ಅಲ್ಲಿ ಬರ್ತಿದ್ದ ಕಾಲೇಜಸ್ ನಂಗೆ ಒಂದು ಐಡಿಯಾ ಸಿಕ್ಕಿತ್ತು. ಓಕೆ, ಈ ಮುಂದಿನ ರೌಂಡ್ಸ್ ಅಲ್ಲೂ ಈ ಒಂದು ಕಾಲೇಜಸ್ ಅಲ್ಲೇ, ಸೊ ಈ ಒಂದು ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಕಾಲೇಜಸ್ ಎಲ್ಲೋ ನಂಗೆ ಸಿಗುತ್ತೆ ಅಂತ ನಂಗೆ ಒಂದು ಐಡಿಯಾ ಬಂದಿತ್ತು ಆಫ್ಟರ್ ಮೈ ಮಾಕ್ ಅಲಾಟ್ಮೆಂಟ್. ಸೊ ನಾನು ಇನ್ನೂ ಒಂದು ಚೇಂಜಸ್ ಮಾಡಿದೆ. ಅಂಡ್ ನಂಗೆ ಪರ್ಟಿಕ್ಯುಲರ್ ಆಗಿ ಏನ್ ಬ್ರಾಂಚ್ ಬೇಕಿತ್ತು ಅದನ್ನ ನಾನು ಕಂಪ್ಯೂಟರ್ ಸೈನ್ಸ್ ಹಾಕೊಂಡು ಹೋದೆ. ನಿಮ್ಮ ರ್ಯಾಂಕ್ ತುಂಬಾ ಚೆನ್ನಾಗಿದೆ, ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬೇಕಂದ್ರೆ ನೀವು ಲಾಸ್ಟ್ ಅಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸಸ್ ಹಾಕೊಂಡು ಹೋಗಿ. ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈವನ್ ಕಾಲೇಜಸ್ ಅಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನಿಮ್ಗೆ ಗೊತ್ತಾಗ್ಮೇಲೆ, ನೀವು ಕಟ್ ಆಫ್ ನೋಡಾದ್ಮೇಲೆ. ಸೊ ಇಲ್ಲಿ ನೀವು ಬರೀ ನಿಮ್ಗೆ ಯಾವ ಒಂದು ಪರ್ಟಿಕ್ಯುಲರ್ ಕೋರ್ಸ್ ಬೇಕೋ ಅದನ್ನ ಆಡ್ ಮಾಡ್ತಾ ಹೋಗಿ ಕಂಪ್ಯೂಟರ್ ಸೈನ್ಸ್. ಎಲ್ಲರೂ ನಿಮ್ಮ ರ್ಯಾಂಕ್ ಏನೇ ಆಗಿರ್ಲಿ ನೀವು ಟಾಪ್ ಕಾಲೇಜಸ್ ಇಂದಾನೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಇಟ್ ಆಲ್ವೇಸ್ ಸೆಟ್ಸ್ ಇನ್ ಪ್ರಯಾರಿಟಿ ಆರ್ಡರ್. ಸಿಸ್ಟಮ್ ಮೇಲಿಂದ ಚೆಕ್ ಮಾಡ್ತಾ ಹೋಗುತ್ತೆ. ನಿಮ್ಮ ಏನೇ ರ್ಯಾಂಕ್ ಇದ್ರು 50K ಇಲ್ಲಿ, 60K ಇಲ್ಲಿ, 80K ಇಲ್ಲಿ, 10K 20K 30K ಏನೇ ರ್ಯಾಂಕ್ ಇಲ್ಲಿ, ನೀವು ಈವನ್ ನಿಮ್ಮ ಏನೇ ರ್ಯಾಂಕ್ ಇಲ್ಲಿ 10K ಇಲ್ಲಿ, 20K ಇಲ್ಲಿ, 30K 40K 60K 80K 90K 1 lakh ಏನೇ ರ್ಯಾಂಕ್ ಇಲ್ಲಿ ನಿಮ್ದು ಟಾಪ್ ಕಾಲೇಜಸ್ ಮೇಲಿಂದಾನೆ ಹಾಕೊಂಡು ಹೋಗಿ. ಬಿಕಾಸ್ ಇಟ್ ಈಸ್ ಆಲ್ವೇಸ್ ಇನ್ ಅ ಪ್ರಿಯಾರಿಟಿ ಆರ್ಡರ್. ಸಿಸ್ಟಮ್ ಮೇಲಿಂದಾನೆ ನೋಡ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ಇಟ್ ಈಸ್ ಆಲ್ವೇಸ್ ಸೆಟ್ ದಟ್ ಟಾಪ್ ಕಾಲೇಜಸ್ ಮತ್ತೆ ಟಾಪ್ ಕೋರ್ಸಸ್ ಮೇಲಿಂದ ಹಾಕೊಂಡು ಹೋಗಿ. ಆಮೇಲೆ ನಿಮ್ಮ ಒಂದು ಏನ್ ರ್ಯಾಂಕ್ ಇರುತ್ತೆ ಅದರ ಅಕಾರ್ಡಿಂಗ್ ಕಾಲೇಜಸ್ ಹಾಕಿ. ಅದಾದ್ಮೇಲೆ ಸಹ ಕೆಲವೊಂದು ಕಾಲೇಜಸ್ ನಿಮ್ಮ ರ್ಯಾಂಕ್ ಇಂದ ಮೇಲ್ ಹೋಗಿರ್ತೋ ಕಟ್ ಆಫ್ಸ್ ಅದನ್ನು ಹಾಕಿ. ಬೈ ಚಾನ್ಸ್ ನಿಮ್ಗೆ ಯಾವ್ದಾದ್ರು ಕಟ್ ಆಫ್ಸ್ ಇನ್ಕ್ರೀಸ್ ಆದ್ರೆ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗೇ ಆಗುತ್ತೆ. ಅಂಡ್ ಟೆನ್ಷನ್ ಮಾಡ್ಕೊಳ್ಳೋಕೆಲ್ಲ ಹೋಗಬೇಡಿ. ಸೊ ಕ್ಲೀನ್ ಆಗಿ ಒಂದು ಆಪ್ಷನ್ ಲಿಸ್ಟ್ ಮಾಡಿ. ಬೇಸಿಕಲಿ ನಿಮ್ಗೆ ಇನ್ನ ಚಾಯ್ಸಸ್ ಇರುತ್ತೆ ಆಪ್ಷನ್ ಎಂಟ್ರಿಯಲ್ಲಿ. ನಿಮ್ಗೆ ಒಂದು ಕಾಲೇಜ್ ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ರೌಂಡ್ ಹೋಗ್ಬೋದು. ಫಸ್ಟ್ ರೌಂಡ್ ಆದ್ಮೇಲೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕರೆಕ್ಟ್ ಆಗಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಪ್ರಿಪೇರ್ ಮಾಡಿ. ನೀವು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.